ಎರಡನೇದು ನಮ್ಮ ಪೂರ್ವ ಜನ್ಮದ ಕರ್ಮಗಳು ಮತ್ತು ಈ ಜನ್ಮದ ಕರ್ಮಗಳಿಂದ ನಾವು ಸಾಲಕ್ಕೆ ಹೊರಟೋಗ್ತೇವೆ. ಸಾಲದಲ್ಲಿರೋದು ಹೇಗಿರುತ್ತೆ ಅಂತ ಫಸ್ಟ್ ತಿಳ್ಕೋಬೇಕು. ಸಾಲದಲ್ಲಿರೋದು ಒಂದು ಟೈಮ್ ಬಾಂಬನ್ನು ನಮ್ಮಲ್ಲಿ ನಾವೇ ಕಟ್ಕೊಂಡಿರೋ ಹಾಗೆ ಇರುತ್ತೆ. ಸೊ ಇಟ್ ಈಸ್ ನೆಮ್ಮದಿ ಇರೋದಿಲ್ಲ, ಎಂಥದ್ದು ಇರೋದಿಲ್ಲ. ಎರಡನೇದು ನೀವು ನೋಡ್ಬೇಕಂದ್ರೆ ಅಮಾವಾಸ್ಯೆ ದಿನ ಕತ್ತಲು ಹೆಚ್ಚಿರುತ್ತೆ. ಸೊ ಸಾಲದಲ್ಲಿ ಇರೋ ಅಂಥದ್ದು ಅವರು ಹೆಚ್ಚು ಕತ್ತಲಲ್ಲಿರ್ತಾರೆ ಅಂತಂತೇಳಿ ನಾವು ಹೇಳ್ಬೋದು ಈಸಿಯಾಗಿ. ಹಾಗೆ ಯಾರಾದರೂ ಸುಳಿನ ಎಕ್ಸ್ಪೀರಿಯೆನ್ಸ್ ಮಾಡಿದರೆ, ನೀರಿನಲ್ಲಿ ಸುಳಿ ಇರುತ್ತೆ, ಆ ಸುಳಿಗೆ ಬಿದ್ದರೆ ಮತ್ತೆ ಎದ್ದು ಬರಲ್ಲ ಅಂತಂದು ಹೇಳ್ತಿರ್ತಾರೆ. ಅದು ಸುಳಿಗೆ ಬಿದ್ದಷ್ಟೇ ಕಷ್ಟವಾಗಿರುತ್ತೆ. ಸಾಲ ಅನ್ನುವಂಥದ್ದು ಘೋರವಾಗಿರುತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ ಯುದ್ಧ ಭೂಮಿಯಲ್ಲಿದ್ದೀವೇನೋ ಅನ್ನೋ ಅಷ್ಟೇ ಕಷ್ಟಗಳಿರುತ್ತೆ. ಸೊ ಸಾಲದಲ್ಲಿರೋರ್ಗೆ ಮಾತ್ರ ಇದು ಗೊತ್ತಾಗೋದಕ್ಕೆ ಸಾಧ್ಯ. ನನಗೆ ಏಕೆ ಇದೆಲ್ಲ ಗೊತ್ತಾಯಿತು ಅಂತಂದರೆ, ನಾನು ಸಾಲದಲ್ಲಿದ್ದೆ, ನನಗೂ ತುಂಬ ಕಷ್ಟಗಳಿತ್ತು. ನಾನು ಇಲ್ಲಿ ನಿಮ್ಮ ಮುಂದೆ ಇದ್ದೇನೆ. ಎಷ್ಟೋ ಜನಕ್ಕೆ ಜೀ ಕನ್ನಡ ವಾಹಿನಿಯಲ್ಲಿ ಇದೇ ಮೊದಲನೇ ಬಾರಿಗೆ ನೋಡ್ತಿರೋ ಅಂಥದ್ದು. ಹಾಗಾಗಿ ಐ ಹ್ಯಾವ್ ಬಿಸ್ನೆಸಸ್, ನಂದು ಬಿಸ್ನೆಸಸ್ ಇದೆ. ಐ ಆಮ್ ನಾಟ್ ಜಸ್ಟ್ ಹಿಯರ್ ಟು ಗಿವ್ ದಿ ವಿಸ್ಡಮ್, ಬಟ್ ಮೊರೋವರ್ ನನ್ನ ಬಿಸ್ನೆಸ್ಗಳಿದೆ. ಸೊ ಹಾಗಾಗಿ ನನಗೂ ಕಷ್ಟಗಳು ಎಲ್ಲ ಅರ್ಥ ಆಗಿರೋದಕ್ಕೆ ಇಟ್ ಗೆಟ್ಸ್ ಲಾಟ್ ಈಸಿಯರ್ ಫಾರ್ ಮಿ, ಬಿಕಾಸ್ ನನ್ನ ಸಾಲಗಳಿಂದ ನಾನು ಮುಕ್ತಿಯಾಗಿ ಹೊರಗಡೆ ಬಂದಾಗ ಇದನ್ನು ನಾನು ಹಂಚ್ಕೋಬೇಕು ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ನಿಮ್ಮ ಹತ್ರ ಈಗ ಶೇರ್ ಮಾಡ್ತಿರೋದು. ಸಾಲದಲ್ಲಿ ಇರೋರೆಲ್ಲರೂ ಒಂದಂತೂ ತಿಳ್ಕೊಬೇಕು, ನಾವೆಲ್ಲರೂ ಗುಲಾಮರಾಗಿರ್ತೇವೆ. ಸಾಲ ಮತ್ತು ಸಾವು ಫ್ರೆಂಡ್ಸು. ಹುಷಾರಾಗಿ ಹ್ಯಾಂಡಲ್ ಮಾಡದೇ ಇದ್ದರೆ ಸಾಲದಲ್ಲಿರೋ ಸಾವು ಹೊರಟೋಗ್ತಾರೆ. ಎನಿವೆ, ತುಂಬ ಟಿಪ್ಸ್ ಇದೆ, ತುಂಬ ಟೆಕ್ನಿಕ್ಸ್ ಇದೆ. ಈ ಕರ್ಮಗಳನ್ನೆಲ್ಲ ಕಳ್ಕೊಳ್ಳೋ ಅಂತಹ ಸುಲಭದ ಮಾರ್ಗಗಳಿದ್ದಾವೆ. ಸೊ ಎಲ್ಲರೂ ಕಲಿಯೋಣ, ಎಲ್ಲರೂ ಮಾಡೋಣ, ಎಲ್ಲರಿಗೂ ಇದು ಸುಲಭ. ಮೊದಲನೇದಾಗಿ ಸಾಲ ತೀರಿಸ್ಬೇಕು ಅಂತಂದರೆ ಎಲ್ಲರೂ ವಿ ಶುಡ್ ನೆವರ್ ಬ್ಲೇಮ್ ಎನಿಬಡಿ ಫಾರ್ ದ ಪ್ರಾಬ್ಲಮ್ ದಟ್ ಹ್ಯಾಸ್ ಹ್ಯಾಪೆಂಡ್. ಸೊ ಈಗ ಸಾಲ ಆಗಿಬಿಟ್ಟಿದೆಯಪ್ಪ, ಯಾರಾದರೂ ಬಂದು ಯಾರನ್ನೇ ಕೇಳಲಿ ಸಾಲ ಆಗಿರೋರನ್ನ, ಯಾಕೆ ಸಾಲ ಆಯಿತು ಅಂತಂದರೆ ನಾರ್ಮಲಿ ವಿ ಹ್ಯಾವ್ ಅ ಟೆಂಡೆನ್ಸಿ ಟು ಬ್ಲೇಮ್. ಸಪೋಸ್ ಬಿಸ್ನೆಸ್ಸಲ್ಲಿ ಸಾಲ ಆದರೆ ನನ್ನ ಫ್ರೆಂಡಿಂದ ಆಯಿತು, ಅವನು ನಂಬ್ಕೊಂಡು ಬಿಸ್ನೆಸ್ಗೆ ಹಾಕ್ಬಿಟ್ಟೆ, ಇಲ್ಲ ನನ್ನ ಫ್ರೆಂಡಿಗೆ ಕೊಟ್ಬಿಟ್ಟಿದ್ದೆ, ಶಿ ಚೀಟೆಡ್ ಮೀ, ಈ ಚೀಟೆಡ್ ಮೀ, ಅಥವಾ ನನ್ನ ಗಂಡನಿಂದ ಆಯಿತು, ಅಥವಾ ಹೆಂಡತಿಯಿಂದ ಆಯಿತು, ಮಕ್ಕಳಿಂದ ಆಯಿತು, ಅವ್ರನ್ನ ಓದಿಸೋದಕ್ಕೆ ಇಷ್ಟ ಆಯಿತು. ಈ ರೀತಿ ಹಲವಾರು ಕಾರಣಗಳನ್ನು ನಾವು ಹೇಳ್ತಾ ಇರ್ತೇವೆ. ಸೊ ದ ಮೊಮೆಂಟ್ ವಿ ಗಿವ್ ಜಸ್ಟಿಫಿಕೇಷನ್ಸ್ ಆ್ಯಂಡ್ ರೀಸನ್ಸ್, ಯೂನಿವರ್ಸ್, ದೇವರು ಅಂತ ಏನು ನಾವು ಕರಿತೇವೋ, ಅವರು ನಮ್ಗೆ ಅವಕಾಶಗಳನ್ನ ಕೊಡೋದಕ್ಕೆ ನಿಲ್ಲಿಸ್ಬಿಡ್ತಾರೆ. ವಿ ಶುಡ್ ನೆವರ್ ಬ್ಲೇಮ್. ಫಸ್ಟ್ ಥಿಂಗ್ ನಾವೇನು ಮಾಡಬೇಕು ಅಂತಂದರೆ, ಈ ಸಾಲ ಆಗಿರೋದು ನನ್ನಿಂದ, ವಿ ಶುಡ್ ಟೇಕ್ ದಿ ಓನರ್ಶಿಪ್. ದ ವೆರಿ ಮೊಮೆಂಟ್ ನಾವು ಓನರ್ಶಿಪ್ ತೆಗೆದುಕೊಂಡ ತಕ್ಷಣವೇ ಯೂನಿವರ್ಸ್, ವಿಶ್ವವು ನಮಗೆ ಅವಕಾಶಗಳನ್ನ ಕೊಡೋದಕ್ಕೆ ಪ್ರಾರಂಭಿಸುತ್ತೆ. ಸೊ ಹಾಗಾಗಿ ವಿ ಶುಡ್ ನೆವರ್ ಬ್ಲೇಮ್ ಎನಿಬಡಿ, ಎನಿ ಸರ್ಕಮ್ಸ್ಟೆನ್ಸ್. ವಿ ಆರ್ ದ ರೀಸನ್ ಫಾರ್ ದ ವೆರಿ ಫ್ಯಾಕ್ಟ್ ದ ಡೆಟ್ ಹ್ಯಾಸ್ ಹ್ಯಾಪೆಂಡ್. ಸೊ ಇದು ಫಸ್ಟ್ ಥಿಂಗ್. ಎರಡನೇದು ಮನಸ್ಥಿತಿ. ನಮ್ಮ ಮನಸ್ಸಲ್ಲಿ ಅನ್ಕೋಬೇಕು, ಇದು ಈಸಿ. ಈ ಸಾಲ ಮಾಡಿದ್ದು ಯಾರು? ನಾವು. ಹಾಗಾದರೆ ತೀರಿಸೋದು ಯಾರು? ನಾವೇ. ಅಲ್ಲ, ಯು ಡೋಂಟ್ ಹ್ಯಾವ್ ಅ ಚಾಯ್ಸ್, ಮೈಂಡ್ ಯು. ನಮ್ಮ ಹತ್ರ ತುಂಬ ಚಾಯ್ಸ್ ಇಲ್ಲ. ಈಗ ಕ್ವೆಶನ್ ಪೇಪರಲ್ಲಿ ಇದು ಬರೀದೇ ಇದ್ದರೆ ಇದು ಬರಿಬೋದು ಅಂತಂತ ಹೇಳಿದ್ದಿದ್ರೆ ಐ ಥಿಂಕ್ ವಿ ಹ್ಯಾವ್ ಅ ಬ್ಯೂಟಿಫುಲ್ ಚಾಯ್ಸ್. ಬಟ್ ಇಲ್ಲಿ ಚಾಯ್ಸ್ ಇರೋದು ಒಂದೇ, ತೀರಿಸ್ಬೇಕಷ್ಟೇ. ಸೊ ಹಾಗಾಗಿ ಬೆಟರ್ ಥಿಂಕ್ ದಟ್ ಈಸ್ ಈಸಿ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.